ओम नमः शिवाय। भारत माता शिवशक्ति अवतार ओम मंडली सत्य गीता मुरಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 15/10/2025. ಪ್ರಾತಃ ತರಗತಿ 25/5/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ತಂದೆ ಪಾಠ ಕಲಿಸುತ್ತಾರೆ. ಹೇಗೆ ಎಂದರೆ, ಹೇಗೆ ಶಿಕ್ಷಕರು ಪಾಠ ಕಲಿಸುತ್ತಾರೋ ಹಾಗೆ ವಿದ್ಯಾರ್ಥಿಗಳು ಕೇಳುತ್ತಾರೆ. ಒಳ್ಳೆಯ ವಿದ್ಯಾರ್ಥಿಗಳು ಪೂರ್ಣ ಗಮನ ಕೊಡುತ್ತಾರೆ, ಮಿಸ್ ಮಾಡುವುದಿಲ್ಲ. ಈ ಪಾಠವು ನಿಮಗೆ ಪ್ರತಿದಿನ ಕಲಿಯಬೇಕಾಗಿದೆ. ಇದು ಭಗವಂತನ ವಿಶ್ವವಿದ್ಯಾಲಯ ಅಲ್ಲವೇ? ಗೈರು ಹಾಜರಾತು ಹಾಕಬಾರದು. ಬಾಬಾ ಗುಹ್ಯ ವಿಷಯಗಳನ್ನು ಹೇಳುತ್ತಾ ಇರುತ್ತಾರೆ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಮಕ್ಕಳು ಇಲ್ಲಿಗೆ ಬಂದಾಗ ಅರಿಯುತ್ತಾರೆ, ನಾವು ಬಾಬಾನ ಬಳಿಗೆ ಹೋಗುತ್ತಿದ್ದೇವೆ ಎಂದು. ಬಾಬನಿಂದ ಕೇಳುತ್ತಿದ್ದೇವೆ. ತಮ್ಮ ತಮ್ಮ ಸೇವಾ ಕೇಂದ್ರದಲ್ಲಿ ಹೋದಾಗ ಮುಂದೆ ಬಾಪ್ದಾದ ಕುಳಿತಿಲ್ಲ. ಕೆಲವು ಕಡೆ ಟೇಪ್ ಸಹ ನಡೆಯುತ್ತದೆ. ಮುರಳಿ ಸುಲಭವಾಗಿದೆ. ಯಾರಾದರೂ ಧಾರಣೆ ಮಾಡಿಕೊಂಡು ಕ್ಲಾಸ್ ನಡೆಸಬಹುದು. ಹೀಗಲ್ಲ, ಕೇವಲ ಮಾತೆಯರೇ ಮುಖ್ಯರಾಗಬೇಕು ಎಂದು. ಪುರುಷರು ಧಾರಣೆ ಮಾಡಿಕೊಂಡು ಮುರಳಿ ಓದಬಹುದು. ಬ್ರಾಹ್ಮಣಿಯರು ಕುಳಿತಿದ್ದಾರೆ. ಬಾಬಾ ಕೇಳುತ್ತಾರೆ, ಯಾರು ಮುರಳಿ ಓದಿ ನಂತರ ಬಂದು ಬಾಬಾ ಹೇಳಿರುವ ಮುರಳಿಯ ಸಾರ ಹೇಳುತ್ತೀರಿ? ಕೆಲವರು ಮುರಳಿ ಓದಿ ಹೇಳುತ್ತಾರೆ. ಯಾರು ಮುರಳಿ ಕೈಯಲ್ಲಿ ಹಿಡಿದು ಓದುತ್ತಾರೆ ಅವರು ಕೈ ಎತ್ತಿರಿ. ಯಾರು ಮುರಳಿಯನ್ನು ಹಿಡಿಯದೇ ಹೇಳುತ್ತಾರೆ ಅವರೂ ಸಹ ಕೈ ಎತ್ತಿರಿ. ಕೆಲವರು ಮುರಳಿ ಓದಿಯೂ ಹೇಳುತ್ತಾರೆ. ನಂಬರ್ ವಾರ್ ಅವಶ್ಯವಾಗಿ ಇರುತ್ತಾರೆ. ಮಹಾರಥಿಗಳು, ಕುದುರೆ ಸವಾರರು ಮತ್ತು ಕಾಲಾಳುಗಳು ಎಲ್ಲರೂ ಸಮಾನವಾಗಿ ಓದುವುದಿಲ್ಲ. ಕೆಲವರು ಓದುತ್ತಾ ಅದರ ರಹಸ್ಯವನ್ನು ತಿಳಿಸುತ್ತಾರೆ. ಎಲ್ಲರೂ ಹೀಗೆ ಹೇಳಲು ಸಾಧ್ಯವಿಲ್ಲ. ಇಲ್ಲಿ ತಂದೆ ಕುಳಿತಿದ್ದಾರೆ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಸಂಶಯ ಇರಬಾರದು. ಆದರೆ ಯಾವುದಾದರೂ ವಿಷಯದಲ್ಲಿ ಸಂಶಯ ಬಂದರೆ ಕೇಳಿರಿ. ತಂದೆ ಎಲ್ಲವನ್ನೂ ವಿವರಿಸುತ್ತಾರೆ. ಆ ಶಾಲೆಗಳಲ್ಲಿ ಅನೇಕ ಶಿಕ್ಷಕರು ಇರುತ್ತಾರೆ, ವಿಭಿನ್ನವಾಗಿ ಕಲಿಸುತ್ತಾರೆ. ಇಲ್ಲಿ ಒಬ್ಬರೇ ಕಲಿಸುತ್ತಾರೆ. ಒಂದು ಗುರಿ ಉದ್ದೇಶ ಇದೆ. ಅದರೊಳಗೆ ಪ್ರಶ್ನೆ ಕೇಳುವುದಕ್ಕೆ ಅಗತ್ಯವಿಲ್ಲ. ಬೆಳಗ್ಗೆ ಇಲ್ಲಿ ಕುಳಿತು ತಂದೆ ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಸಹಾಯ ಮಾಡುತ್ತಾರೆ. ಹೀಗೆ ಅಲ್ಲ, ನಾನು ಕೇವಲ ನಿಮ್ಮನ್ನೇ ನೆನಪು ಮಾಡುತ್ತೇನೆ ಎಂದು ಅರ್ಥವಲ್ಲ. ಅವರಿಗೆ ಸಂಪೂರ್ಣ ಬೇಹದ್ದಿನ ನೆನಪು ಇರುತ್ತದೆ. ನಿಮಗೆ ಈ ನೆನಪಿನಿಂದಲೇ ವಿಶ್ವವನ್ನೆಲ್ಲ ಪಾವನ ಮಾಡಬೇಕಾಗಿದೆ. ಬೆರಳನ್ನು ನೀವು ಯಾರಿಗೆ ಕೊಡುತ್ತಿದ್ದೀರಿ? ಪವಿತ್ರವಾಗಬೇಕಾದದ್ದು ಸಂಪೂರ್ಣ ವಿಶ್ವ ಅಲ್ಲವೇ? ಹೀಗಾಗಿ ತಂದೆ ಮಕ್ಕಳ ಮೇಲೆ ದೃಷ್ಟಿ ಇಡುತ್ತಾರೆ. ಎಲ್ಲರೂ ಶಾಂತಿಯಲ್ಲಿ ಸ್ಥಿತರಾಗಿರಿ. ಎಲ್ಲರ ಗಮನವನ್ನು ಆಕರ್ಷಿಸುತ್ತಾರೆ. ಯಾರಿಗೆ ಯೋಗವಿದೆ ಅವರು ಎದ್ದು ನಿಲ್ಲುತ್ತಾರೆ. ತಂದೆ ಬೇಹದ್ದಿನಲ್ಲಿ ಕುಳಿತುಕೊಳ್ಳುತ್ತಾರೆ. ನಾನು ಬಂದಿರುವುದೇ ಸಂಪೂರ್ಣ ವಿಶ್ವವನ್ನು ಪಾವನ ಮಾಡಲು. ವಿಶ್ವಕ್ಕೆ ಕರೆಂಟ್ ಕೊಡುತ್ತಿದ್ದೇನೆ. ಹೀಗಾಗಿ ಪವಿತ್ರವಾಗಲಿ. ಯಾರಿಗೆ ಯೋಗವಿದೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಬಾಬಾ ಈಗ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ಅವರ ಮೂಲಕ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತದೆ. ಮಕ್ಕಳು ಸಹ ನೆನಪಿನಲ್ಲಿ ಇರುತ್ತಾರೆ. ಅವರಿಗೆ ಸಹಯೋಗ ಸಿಗುತ್ತದೆ. ಯಾರು ಚೆನ್ನಾಗಿ ನೆನಪು ಮಾಡುತ್ತಾರೆ ಅವರು ತುಂಬ ಕಡಿಮೆ. ಸಹಯೋಗಿ ಮಕ್ಕಳು ಬೇಕು ಅಲ್ಲವೇ? ಭಗವಂತನ ಸೇವಾದಾರಿಗಳು, ನಿಶ್ಚಯ ಬುದ್ಧಿಯುಳ್ಳವರು ಮಾತ್ರ ನೆನಪು ಮಾಡುತ್ತಾರೆ ಅಲ್ಲವೇ? ನಿಮ್ಮ ಮೊದಲ ಗುರಿ ಉದ್ದೇಶ ಇದಾಗಿದೆ, ಪವಿತ್ರರಾಗುವುದು. ಅಂದರೆ ನೀವು ಮಕ್ಕಳು ತಂದೆಯೊಂದಿಗೆ ನಿಮಿತ್ತರಾಗುತ್ತೀರಿ. ತಂದೆಯನ್ನು ಕರೆಯುತ್ತಾರೆ, ಓ ಪತಿತ ಪಾವನ ಬನ್ನಿರಿ. ಈಗ ಅವರು ಒಬ್ಬರೇ ಏನು ಮಾಡುತ್ತಾರೆ?
ಸಹಯೋಗಿಗಳು ಬೇಕು ಅಲ್ಲವೇ? ನಿಮಗೆ ಗೊತ್ತಿದೆ, ನಾವು ವಿಶ್ವವನ್ನು ಶಾಂತಗೊಳಿಸುತ್ತೇವೆ ಮತ್ತು ಅದರ ಮೇಲೆ ರಾಜ್ಯ ಮಾಡುತ್ತೇವೆ. ಇಂತಹ ಬುದ್ಧಿ ಇದ್ದರೆ ನಶೆ ಹೇರುತ್ತದೆ. ನೀವು ಮಕ್ಕಳು ಭಾರತವನ್ನು ಸ್ವರ್ಗವನ್ನಾಗಿಸಬೇಕಾಗಿದೆ. ನಿಮಗೆ ಗೊತ್ತಿದೆ, ನಾವು ತಂದೆಯ ಶ್ರೀಮತದಂತೆ ಅವರ ಸಹಯೋಗದಿಂದ ಯೋಗಬಲದಿಂದ ನಮ್ಮ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೇವೆ. ಯಾರೊಂದಿಗೆ ಯೋಗ ಇರಬೇಕು? ಸರ್ವಶಕ್ತಿವಂತನ ಜೊತೆಗೆ ನಶೆ ಇರಬೇಕು ಅಲ್ಲವೇ? ಇದು ಸ್ಥೂಲ ಶಾರೀರಿಕ ಮಾತಲ್ಲ, ಇದು ಆತ್ಮಿಕವಾಗಿದೆ. ಇದು ಹೊಸದೂ ಅಲ್ಲ. ತಂದೆ ವಿವರಿಸಿದ್ದಾರೆ, ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಕಲ್ಪದಲ್ಲಿಯೂ ತಂದೆಯು ಈ ಆತ್ಮಿಕ ಬಲದಿಂದ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿಸುತ್ತಾರೆ. ನೀವೂ ಸಹ ತಿಳಿದುಕೊಂಡಿದ್ದೀರಿ, ಶಿವಬಾಬನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಜಗತ್ತಿಗೆ ಇದು ಗೊತ್ತೇ ಇಲ್ಲ. ಪರಮಪಿತ ಪರಮಾತ್ಮ ಹೊಸ ಜಗತ್ತನ್ನು ಸ್ಥಾಪಿಸುತ್ತಾರೆ ಎಂದು. ಯಾವಾಗ ಮತ್ತು ಹೇಗೆ ಸ್ಥಾಪಿಸುತ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಗೀತೆಯಲ್ಲಿಯೂ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಬೆರೆಸಿದಷ್ಟು ಸತ್ಯವಿದೆ, ಉಳಿದುದೆಲ್ಲ ಸುಳ್ಳು. ತಂದೆ ಬಂದು ಸತ್ಯ ತಿಳಿಸುತ್ತಾರೆ. ಭಾರತದ ಯೋಗ ಬಲ ಪ್ರಸಿದ್ಧ ಇದೆ. ಅನೇಕರು ಹೋಗುತ್ತಾರೆ, ಭಾರತದ ರಾಜಯೋಗ ಕಲಿಸುತ್ತೇವೆ ಎಂದು. ತಂದೆ ಹೇಳುತ್ತಾರೆ, ಹಠಯೋಗಿಗಳು ರಾಜಯೋಗ ಕಲಿಸುವುದಿಲ್ಲ. ಆದರೆ ಇಂದಿನ ಕಾಲದಲ್ಲಿ ಸುಳ್ಳು ಬಹಳ ಇದೆ. ಸತ್ಯದ ಮುಂದೆ ನಕಲು ಹೆಚ್ಚಾಗುತ್ತದೆ. ಅದರಿಂದ ಸತ್ಯ ಅರ್ಥವಾಗುವುದಿಲ್ಲ. ಎಲ್ಲ ಸತ್ಸಂಗಗಳು ಸುಳ್ಳಿನ ಸತ್ಸಂಗ. ಹಠಯೋಗಿಗಳು ರಾಜಯೋಗ ತಂದೆಯೇ ಬಂದು ಕಲಿಸುತ್ತಾರೆ. ತಂದೆ ಹೇಳುತ್ತಾರೆ, ಪ್ರತಿ ಕಲ್ಪದಲ್ಲಿಯೂ ಹೀಗೆ ಆಗುತ್ತದೆ. ಈಗ ನೀವು ನಾಸ್ತಿಕರಿಂದ ಆಸ್ತಿಕರಾಗಿದ್ದೀರಿ. ಋಷಿ ಮುನಿಗಳು ಹೇಳುತ್ತಾರೆ, ನಾವು ರಚನೆಯನ್ನು ತಿಳಿದುಕೊಂಡಿಲ್ಲ. ನೇತಿ ನೇತಿ ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ ಎಂದು. ಋಷಿ ಮುನಿಗಳಿಗೆ ಪ್ರಾಚೀನ ರಾಜಯೋಗದ ಬಗ್ಗೆ ತಿಳಿದಿಲ್ಲ ಅಂದರೆ ಇನ್ನು ಅನ್ಯ ಯಾರಿಗೆ ತಿಳಿಯುತ್ತದೆ? ಗೀತೆಯ ಜ್ಞಾನ ಯಾರಿಗೂ ಗೊತ್ತಿಲ್ಲ. ಈ ದಾದಾ ಸಹ ಬಹಳ ಓದಿದ್ದರು, ಈಗ ಅರ್ಥ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಈ ಲೋಕ ತಮೋಪ್ರಧಾನವಾಗಿದೆ. ಸಂಪೂರ್ಣ ಅಜ್ಞಾನಿಗಳು. ಭಾರತ ತಿಳುವಳಿಕೆಯುಳ್ಳ ಜಗತ್ತು ಆಗಿತ್ತು. ಭಾರತದಲ್ಲಿಯೇ ಆಟ ನಡೆಯುತ್ತಿದೆ. ಬೇರೆ ಧರ್ಮಗಳು ಯಾವಾಗ ಬಂದವು ಎಂಬುದನ್ನು ಮಕ್ಕಳು ಅರಿಯುತ್ತಾರೆ. ಮೂಲವತನ ಸೂಕ್ಷ್ಮವತನವನ್ನು ಅರಿತುಕೊಂಡಿದ್ದೀರಿ. ನೀವು ಸೂಕ್ಷ್ಮವತನದ ಮೂಲಕ ಹೋಗುತ್ತೀರಿ. ಬರುವಾಗ ಸೂಕ್ಷ್ಮವತನದ ಪರಿಚಯ ಇರುವುದಿಲ್ಲ. ಕೇವಲ ನೀವು ಬ್ರಾಹ್ಮಣರೇ ಈ ಜ್ಞಾನ ಪಡೆಯುತ್ತೀರಿ. ದೇವತೆಗಳಿಗೆ ಇದರ ಅಗತ್ಯವೇ ಇಲ್ಲ. ನಿಮಗೆ ಸಂಪೂರ್ಣ ವಿಶ್ವದ ಜ್ಞಾನವಿದೆ. ನೀವು ಮೊದಲು ಶೂದ್ರವರ್ಣದವರಾಗಿದ್ದೀರಿ. ಬ್ರಹ್ಮನ ಮಕ್ಕಳೂ ಆಗಿ ಈ ಜ್ಞಾನ ಕೊಡುತ್ತಿದ್ದೀರಿ. ಇದರ ಮೂಲಕ ನಿಮ್ಮ ದೇವತಾ ವಂಶ ಸ್ಥಾಪನೆಯಾಗುತ್ತದೆ. ಬ್ರಾಹ್ಮಣ ಕುಲ, ನಂತರ ಸೂರ್ಯವಂಶಿ, ಚಂದ್ರವಂಶಿ ವಂಶವನ್ನು ಸ್ಥಾಪಿಸುತ್ತೇವೆ. ಅದು ಸಹ ಇಲ್ಲಿ ಸಂಗಮ ಯುಗದಲ್ಲೇ ಸ್ಥಾಪನೆಗೊಳ್ಳುತ್ತದೆ. ಬೇರೆ ಧರ್ಮಸ್ಥಾಪಕರು ತಕ್ಷಣ ಧರ್ಮಸ್ಥಾಪನೆ ಮಾಡಲಾರರು. ಅವರನ್ನು ಗುರು ಎಂದೇ ಹೇಳಲಾಗುವುದಿಲ್ಲ. ತಂದೆಯೇ ಬಂದು ಧರ್ಮಸ್ಥಾಪನೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಈಗ ಎಲ್ಲರ ಮೇಲೂ ತಂದೆಯ ನೆನಪಿನ ಚಿಂತೆ ಇರಬೇಕು. ಆದರೆ ಇದನ್ನೇ ಕ್ಷಣ ಕ್ಷಣಕ್ಕೂ ಮರೆಯುತ್ತಾರೆ. ಪುರುಷಾರ್ಥ ಮಾಡುತ್ತಾ ವ್ಯಾಪಾರವೂ ಮಾಡುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು. ಆರೋಗ್ಯವಂತರಾಗಲು ತಂದೆಯು ನೆನಪಿನ ಸಂಪಾದನೆಯನ್ನು ಬಹಳ ಜೋರಾಗಿ ಮಾಡಿಸುತ್ತಾರೆ. ನಾವು ಆತ್ಮಗಳು ಹೊರಟಿದ್ದೇವೆ, ಎಲ್ಲವನ್ನೂ ಮರೆಯಬೇಕು. ಈ ಅಭ್ಯಾಸ ಮಾಡಿಸಲಾಗುತ್ತದೆ. ಊಟ ಮಾಡುವಾಗ ತಂದೆಯನ್ನು ನೆನಪು ಮಾಡುವುದಿಲ್ಲವೇನೋ? ಬಟ್ಟೆ ಹೊಲೆಯುವಾಗ ಬುದ್ಧಿಯ ಯೋಗ
ತಂದೆಯ ನೆನಪಿನಲ್ಲಿ ಇರಬೇಕು. ಬುದ್ಧಿಯಿಂದ ಕಸವನ್ನು ತೆಗೆದು ಹಾಕಲೇಬೇಕು. ಬಾಬಾ ಹೇಳುತ್ತಾರೆ, ಶರೀರ ನಿರ್ವಹಣೆಗೆ ಕೆಲಸ ಮಾಡಿರಿ. ಇದು ಸಹಜ. ನೀವು ತಿಳಿದುಕೊಂಡಿದ್ದೀರಿ 84 ಜನ್ಮಗಳ ಚಕ್ರ ಪೂರ್ಣವಾಯಿತು. ಈಗ ತಂದೆ ರಾಜಯೋಗ ಕಲಿಸಲು ಬಂದಿದ್ದಾರೆ. ಈ ವಿಶ್ವದ ಇತಿಹಾಸ ಭೂಗೋಳ ಈ ಸಮಯದಲ್ಲಿ ಪುನರಾವರ್ತನೆ ಆಗುತ್ತದೆ. ಕಲ್ಪದ ಮೊದಲೂ ಸಹ ಹೀಗೆಯೇ ಆಗಿತ್ತು. ಪುನರಾವರ್ತನೆಯ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ಪ್ರಪಂಚ ಪುನರಾವರ್ತನೆ ಆಗುತ್ತದೆ ಎನ್ನುತ್ತಾರೆ. ಒನ್ ಗಾಡ್ ಒನ್ ರಿಲಿಜನ್ ಅಂದರೆ ಒಬ್ಬನೇ ಭಗವಂತ, ಒಂದೇ ಧರ್ಮ ಇರುತ್ತದೆ ಎಂದು ಹೇಳುತ್ತಾರೆ ಅಲ್ಲವೇ? ಅಲ್ಲಿ ಶಾಂತಿಯೇ ಇರುತ್ತದೆ. ಅದು ಅದ್ವೈತ ರಾಜ್ಯ. ದ್ವೈತ ಅಂದರೆ ಅಸುರಿ ರಾವಣನ ರಾಜ್ಯ. ಭಾರತದಲ್ಲಿಯೇ ಸಂಪೂರ್ಣ ಆಟ ಮಾಡಲ್ಪಟ್ಟಿದೆ. ಭಾರತದಲ್ಲಿಯೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು. ನಂತರ ತಂದೆ ಬಂದು ಪವಿತ್ರ ಪ್ರವೃತ್ತಿ ಮಾರ್ಗ ಸ್ಥಾಪಿಸುತ್ತಾರೆ. ನಾವೇ ಪವಿತ್ರ ದೇವತೆಗಳಾಗಿ ಇದ್ದೆವು. ನಂತರ ಕಲೆಗಳು ಕಡಿಮೆಯಾಗುತ್ತಾ ಶೂದ್ರ ವಂಶಕ್ಕೆ ಬಂದಿದ್ದೇವೆ. ಬಾಬಾ ಅದೇ ರೀತಿ ಓದಿಸುತ್ತಾರೆ. ಹೇಗೆ ಶಿಕ್ಷಕರು ಓದಿಸುತ್ತಾರೆ, ವಿದ್ಯಾರ್ಥಿಗಳು ಕೇಳುತ್ತಾರೆ. ಒಳ್ಳೆಯ ವಿದ್ಯಾರ್ಥಿಗಳು ಸಂಪೂರ್ಣ ಗಮನ ಕೊಟ್ಟು ಓದುತ್ತಾರೆ. ಓದುವುದನ್ನು ತಪ್ಪಿಸುವುದಿಲ್ಲ. ಈ ಶಿಕ್ಷಣವನ್ನು ನೀವು ಮಕ್ಕಳು ಪ್ರತಿದಿನ ಓದಬೇಕು, ತಪ್ಪಿಸಬಾರದು. ಬಾಬಾ ರಹಸ್ಯಾತಿ ರಹಸ್ಯ ಮಾತುಗಳನ್ನು ತಿಳಿಸುತ್ತಾರೆ. ತಂದೆ ಇದನ್ನು ತಿಳಿಸುತ್ತಾರೆ. ತಂದೆ ಇಬ್ಬರೂ ಇದ್ದಾರೆ. ಒಬ್ಬರು ಲೌಕಿಕ, ಮತ್ತೊಬ್ಬರು ಪಾರಲೌಕಿಕ. ಆದಿ ಸನಾತನದಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು. ಈಗ ಪ್ರಜೆಗಳ ಮೇಲೆ ಪ್ರಜೆಯ ರಾಜ್ಯ. ಇದು ಕಾನೂನು ಬಾಹಿರ ರಾಜ್ಯ. ಇದನ್ನು ಸಾರ್ವಭೌಮತ್ವ ರಾಜ್ಯ ಎನ್ನುವುದಿಲ್ಲ. ಸಾರ್ವಭೌಮತ್ವ ಎಂದರೆ ಏನು ಎಂದು ಅವರಿಗೆ ಗೊತ್ತಿಲ್ಲ. ಅವರು ಹೇಳುತ್ತಾರೆ ಭ್ರಷ್ಟಾಚಾರದ ಜಗತ್ತು ಎಂದು. ಒಳ್ಳೆಯದು. ಇದನ್ನು ಈಗ ಶ್ರೇಷ್ಠಾಚಾರಿಗಳನ್ನಾಗಿ ಯಾರು ಮಾಡುತ್ತಾರೆ? ಅಥವಾ ವಿಶ್ವದಲ್ಲಿ ಶಾಂತಿ ಬೇಕು ಎಂದು ಹೇಳುತ್ತಾರೆ? ವಿಶ್ವ ಎಂದು ಈ ಜಗತ್ತಿಗೆ ಹೇಳುತ್ತಾರೆ. ಇಲ್ಲಿ ನೀವು ವಾಸಿಸುತ್ತಿದ್ದೀರಿ. ಶಾಂತಿಧಾಮವನ್ನು ವಿಶ್ವ ಎಂದು ಹೇಳುತ್ತಾರೇನು? ಅಲ್ಲಿಂದ ನೀವು ಇಲ್ಲಿಗೆ ಬಂದು ಪಾತ್ರ ಮಾಡುತ್ತಿದ್ದೀರಿ. ವಿಶ್ವದಲ್ಲಿ ಶಾಂತಿ ಇತ್ತು. ಅದು ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಇತ್ತು. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವುದು ಯಾವ ಮನುಷ್ಯರ ಕೆಲಸವಲ್ಲ. ಇಲ್ಲಿ ಎಲ್ಲರಿಗೂ ಶಾಂತಿಯ ಪ್ರಶಸ್ತಿ ಕೊಡುತ್ತಾರೆ. ಬಾಬಾ ಹೇಳುತ್ತಾರೆ, ನೀವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತೀರಿ. ನಿಮಗೆ ವಿಶ್ವದ ಮಾಲೀಕತನದ ಬಹುಮಾನ ಸಿಗುತ್ತದೆ. ಅಲ್ಲಿ ಪವಿತ್ರತೆ, ಸುಖ, ಶಾಂತಿ ಇದೆ. ಸತ್ಯಯುಗವನ್ನು ಸುಖಧಾಮ ಎನ್ನುತ್ತಾರೆ. ಅಲ್ಲಿಗೆ ಆತ್ಮಗಳು ನಿರ್ವಾಣಧಾಮದಿಂದ ಬರುತ್ತಾರೆ. ಇದು ದುಃಖಧಾಮ. ಪ್ರತಿಯೊಂದು ಮನೆಯಲ್ಲಿ ಜನರು ದುಃಖಿಗಳು ಆಗುತ್ತಾರೆ. ಆರೋಗ್ಯ ಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು, ಎಷ್ಟು ಜನ ಮಂತ್ರಿಗಳು ಇದ್ದಾರೆ? ಅವರು ಏನು ಮಾಡುತ್ತಾರೆ? ತಂದೆ ನಿಮಗೆ 21 ಜನ್ಮಗಳಿಗಾಗಿ ಸಂಪೂರ್ಣ ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ. ಅಲ್ಲಿ ವಿಕಾರವೇ ಇರುವುದಿಲ್ಲ. ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಕರೆಯುತ್ತಾರೆ. ಇಲ್ಲಿ ಸಂಪೂರ್ಣ ವಿಕಾರಿ. ಇವರು ಕೃಷ್ಣನ ಮೇಲೆಯೇ ಎಲ್ಲ ವಿಕಾರಿ ಮಾತುಗಳನ್ನು ಹಾಕಿದ್ದಾರೆ. ಕೃಷ್ಣನಿಗೆ 16,108 ರಾಣಿಯರು ಇದ್ದಾರೆ ಎಂದು ಅವನನ್ನು ವಿಕಾರಿ ಮಾಡಿದ್ದಾರೆ. ಅಷ್ಟು ರಾಣಿಯರು ಎಲ್ಲಿಂದ ಬಂದರು? ಯಾವುದೂ ಗೊತ್ತಿಲ್ಲ. ಕೃಷ್ಣ ಚಿಕ್ಕ ಮಗು. ಅವನು ಜ್ಞಾನ ಸಾಗರ ಹೇಗೆ ಆಗಲು ಸಾಧ್ಯ? ತಂದೆ ತಿಳಿಸುತ್ತಾರೆ, ನೀವೇ ಪಾರಸ ಬುದ್ಧಿಯುಳ್ಳವರು ಆಗಿದ್ದೀರಿ. ನಂತರ ನೀವೇ ಕಲ್ಲು ಬುದ್ಧಿಯುಳ್ಳವರು ಆಗಿದ್ದೀರಿ. ಸ್ವರ್ಗವಾಸಿಗಳು ಹೇಗೆ ನರಕವಾಸಿಗಳು ಆಗುತ್ತಾರೆ? ವಿಶ್ವದ ಮಾಲೀಕರು ಹೇಗೆ ಆಗುತ್ತಾರೆ? ನಂತರ ಹೇಗೆ ಭಿಕ್ಷುಕರಾಗುತ್ತಾರೆ? ಇದು ನಿಮ್ಮ ಬುದ್ಧಿಯಲ್ಲಿ ಇದೆ. ಭಾರತ ಎಷ್ಟು ಶ್ರೀಮಂತವಾಗಿತ್ತು.
ಸೋಮನಾಥ ದೇವಾಲಯವನ್ನು ಭಕ್ತಿ ಮಾರ್ಗದಲ್ಲಿ ನಿರ್ಮಿಸಿದ್ದಾರೆ. ದೇವಾಲಯಗಳೆಷ್ಟೋ ಇತ್ತು, ಆದರೆ ರಾಜಧಾನಿಯ ಮೇಲೆ ದಾಳಿ ಮಾಡಿದರು. ಎಷ್ಟು ಸಂಪತ್ತು ತೆಗೆದುಕೊಂಡು ಹೋದರು. ಈಗ ಕಂಗಾಲರಾಗಿದ್ದಾರೆ, ಭಿಕ್ಷೆ ಬೇಡುತ್ತಿದ್ದಾರೆ. ಇದು ಡ್ರಾಮಾ ಮಾಡಲ್ಪಟ್ಟಿದೆ. ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಬಡವ ಶ್ರೀಮಂತ ಭಾರತವೇ ಆಗುತ್ತದೆ. ಪೂಜ್ಯರಿಂದ ನಂತರ ಪೂಜಾರಿ ಆಗುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಸದಾ ಪೂಜ್ಯನೇ. ನನ್ನನ್ನು ಜನನ ಮರಣದಲ್ಲಿ ಏಕೆ ತಳ್ಳುತ್ತೀರಿ? ದೇಹದ ಅಹಂಕಾರ ಎಷ್ಟಿದೆ? ನಮ್ಮ ಹತ್ತಿರ ಅರಮನೆ ಇದೆ, ಕಾರುಗಳು ಇವೆ, ನಾವು ದೊಡ್ಡ ಸಾಹುಕಾರರು ಆಗಿದ್ದೇವೆ ಎನ್ನುತ್ತಾರೆ. ತಂದೆ ಹೇಳುತ್ತಾರೆ, ಇಲ್ಲಿ ಸಾಹುಕಾರರಾದವರು ಸ್ವರ್ಗದಲ್ಲಿ ಬಡವರು ಆಗುತ್ತಾರೆ. ನಾನು ಬಡವರ ಬಂಧು, ಸಾಹುಕಾರರಿಗೆ ಇದೇ ಸ್ವರ್ಗ ಆಗಿದೆ. ತಂದೆ ಹೇಳುತ್ತಾರೆ, ನೀವು ನಿಮ್ಮ ಸ್ವರ್ಗದಲ್ಲಿ ಸುಖಿಯಾಗಿ ಇರುತ್ತೀರಿ. ನಾನು ಬಂದು ಬಡವರ ಸೇವೆ ಮಾಡುತ್ತೇನೆ. ಪತಿತರನ್ನು ಪಾವನ ಮಾಡು ಬಾ ಎಂದು ನನ್ನನ್ನು ಕರೆಯುತ್ತಾರೆ. ಈಗ ನಾನು ಯಾರದಾದರೂ ದೇಹದಲ್ಲಿ ಬರಬೇಕಾಗಿದೆ ಅಲ್ಲವೇ? ಅವಶ್ಯವಾಗಿ ಮಾನವನ ರಥ ಬೇಕು. ಕುದುರೆ ಅಥವಾ ಎಮ್ಮೆಯ ರಥ ತೆಗೆದುಕೊಳ್ಳುವುದಿಲ್ಲ. ನಾನು ಬರುವುದೂ ಸಹ ಯಾರು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿದ್ದಾರೆ ಅವರ ತನುವಿನಲ್ಲಿ ಪ್ರವೇಶಿಸಿ ಈ ಜ್ಞಾನ ಕೊಡುತ್ತೇನೆ. ಅದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಜ್ಞಾನ ನಂತರ ಸಮಾಪ್ತಿಯಾಗುತ್ತದೆ. ಮತ್ತೆ ಗೀತೆ ಎಲ್ಲಿಂದ ಬಂತು? ನಂತರ ಮನುಷ್ಯರು ರಚಿಸುತ್ತಾರೆ. ಮೊದಲ ನಂಬರ್ನ ತಪ್ಪು ಇದೇ ಆಗಿದೆ. ಪಾಂಡವ ಕೌರವರ ಯುದ್ಧವೇ ಇಲ್ಲ, ಇದು ವಿಶ್ವವಿದ್ಯಾಲಯ. ಭಗವಾನುವಾಚ, ನಾನು ನಿಮ್ಮನ್ನು ಹೀಗೆ ಮಾಡುತ್ತೇನೆ. ಇದನ್ನು ಗೀತಾ ಪಾಠಶಾಲೆ ಎನ್ನುತ್ತಾರೆ. ಏನು ಆಗಬೇಕು? ಇವರು ಲಕ್ಷ್ಮೀ ನಾರಾಯಣ ಜ್ಞಾನಸಾಗರ ಪತಿತ ಪಾವನ ತಂದೆಯೇ ಇವರಂತೆ ಆಗಲು ನಮಗೆ ಶಿಕ್ಷಣ ಓದಿಸುತ್ತಾರೆ, ರಾಜಯೋಗವನ್ನು ಕಲಿಸುತ್ತಾರೆ. ಈ ರಾಜ್ಯ ಸ್ಥಾಪನೆಯಾಗುತ್ತದೆ. ನೀವು ಬ್ರಾಹ್ಮಣರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆಯಾಗುತ್ತಿದೆ. ಈ ಹಳೆಯ ಜಗತ್ತಿನ ಅನೇಕ ಧರ್ಮಗಳು ಎಲ್ಲವೂ ನಾಶವಾಗುತ್ತವೆ. ಒಂದು ಧರ್ಮ ಸ್ಥಾಪನೆಯಾಗುತ್ತದೆ. ಒಂದು ಧರ್ಮ ಇತ್ತು, ಅದಕ್ಕೆ 5000 ವರ್ಷಗಳ ಮೊದಲು ಇತ್ತು ಎನ್ನುತ್ತಾರೆ. ಮತ್ತೆ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ. ಉಳಿದವರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಅದು ಮಧುರ ಶಾಂತಿಯ ಮನೆ. ಮುಖ್ಯ ಮಾತು ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಓ ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ದೇಹದ ಧರ್ಮವನ್ನು ಬಿಟ್ಟು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗ ನಿಮ್ಮ ಎಲ್ಲ ವಿಕರ್ಮವು ಭಸ್ಮವಾಗುತ್ತದೆ. ಅದನ್ನು ಯೋಗಾಗ್ನಿ ಎನ್ನುತ್ತಾರೆ. ಯೋಗದಿಂದ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ. ನೀವು ನಂತರ ಸತೋಪ್ರಧಾನರಾಗುತ್ತೀರಿ. ಪ್ರಪಂಚದ ಇತಿಹಾಸ ಭೂಗೋಳ ಹೀಗೆ ಪುನರಾವರ್ತನೆಯಾಗುತ್ತದೆ. ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಶ್ರೀಮತದನುಸಾರವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ತಂದೆ ಹೇಳುತ್ತಾರೆ, ದೇಹದ ಎಲ್ಲ ಧರ್ಮವನ್ನು ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ವಿನಾಶ ಮುಂದೆ ನಿಂತಿದೆ. ಎಲ್ಲರೂ ಸಾಯಬೇಕು. ಎಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ. ಹಾಗಾದರೆ ನೀವು ಮಕ್ಕಳಿಗೆ ಮಾರ್ಗ ತಿಳಿಸಬೇಕು. ನಿರ್ವಾಣಧಾಮ ವಾನಪ್ರಸ್ಥ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಅವರಿಗೆ ಗೊತ್ತಿಲ್ಲ. ಕಲ್ಲು ಬುದ್ಧಿ ಅಲ್ಲವೇ? ಈಗ ನೀವು ಎಲ್ಲವನ್ನೂ ಅರಿತು ಪಾರಸಬುದ್ಧಿಯಾಗುತ್ತಿದ್ದೀರಿ. ಕಲ್ಲು ಬುದ್ಧಿಯಿಂದ ಪಾರಸಬುದ್ಧಿ, ಪಾರಸಬುದ್ಧಿಯಿಂದ ಕಲ್ಲು ಬುದ್ಧಿಯಾಗುವುದನ್ನು ತಂದೆಯೇ ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಸಿಕ್ಕಿಲದೆ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ದಾದಾರ ನೆನಪು ಪ್ರೀತಿ ಶುಭೋದಯ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ತೀವ್ರ ಪುರುಷಾರ್ಥಿ ಆಗಿರಿ. ಪ್ರತಿಯೊಬ್ಬರೂ ಸ್ವಯಂ ತನ್ನನ್ನು ತಾನು ನೋಡಿಕೊಳ್ಳಬೇಕು. ನಾನು ಓಟದಲ್ಲಿ ಯಾವ ಸಂಖ್ಯೆಯಲ್ಲಿ ಇದ್ದೇನೆ? ಓಟ ಮಾಡುತ್ತಿರುವುದು ಇದು ದೊಡ್ಡ ವಿಷಯವಲ್ಲ. ಆದರೆ ಯಾವ ಸಂಖ್ಯೆಯಲ್ಲಿದ್ದೇನೆ? ಎಲ್ಲರೂ ನಡೆಯುತ್ತಿದ್ದಾರೆ. ಆದರೆ ಕೆಲವರು ಇರುವೆಯ ವೇಗದಲ್ಲಿ, ಕೆಲವರು ಸಿಂಹದ ವೇಗದಲ್ಲಿ ಇದ್ದಾರೆ. ವ್ಯತ್ಯಾಸ ಎಷ್ಟಿದೆ? ಎಲ್ಲರೂ ನಡೆಯುತ್ತಾರೆ. ಆದರೆ ನಡತೆ ಯಾವುದು? ಸಿಂಹ ಅಂದರೆ ರಾಜ. ರಾಜ ಯಾರಿಗೂ ಅಧೀನನಲ್ಲ. ನೀವು ಹೀಗೆ ಆಗಿದ್ದೀರಾ? ಒಮ್ಮೆ ಪ್ರಕೃತಿ ಅಥವಾ ಮಾಯೆಗೆ ಅಧೀನರಾಗುತ್ತಿಲ್ಲ ತಾನೆ? ಅಧೀನ ಆಗಬಾರದು ಅಂದರೆ ಅರ್ಥ ಸಿಂಹ ಸಿಂಹಿಣಿಯ ವೇಗದಲ್ಲಿ ನಡೆಯಬೇಕು. ಇರುವೆಯ ವೇಗಕ್ಕಿಂತ ಮೇಕೆಯ ವೇಗ ಉತ್ತಮ ಇದೆ. ಒಳ್ಳೆಯದು. ಓಂ ನಮಃ ಶಿವಾಯ.